ಸ್ನೇಹಿತರೆ, ನೀವೀಗ ಎಲ್ಲೆಂದರಲ್ಲಿ ಆಧಾರ್ ಕಾರ್ಡ್ ಪ್ರತಿಯನ್ನ ತೋರಿಸಬೇಕು ಅಂತಿಲ್ಲ. ಜಸ್ಟ್ ಮೊಬೈಲ್ ಆ್ಯಪ್ ಥ್ರೂನೇ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೋಟೆಲ್ ಬುಕ್ಕಿಂಗ್ ಆಗಿರ್ಬೋದು, ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಅಥವಾ ಎಲ್ಲೇ ಹೋದರೂ ಕೂಡ ಆಧಾರ್ ಕಾರ್ಡನ್ನು ಜೆರಾಕ್ಸ್ ಇಟ್ಕೊಂಡು ಹೋಗಬೇಕು ಅಂತಿಲ್ಲ. ಇವತ್ತು ನಿಮಗೆ ಆಧಾರ್ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಫಿಲ್ಅಪ್ ಮಾಡ್ಕೊಳ್ಬೇಕು, ಜಸ್ಟ್ 2 ನಿಮಿಷದಲ್ಲಿ ಯಾರ ಸಹಾಯವೂ ಇಲ್ಲದೆ ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತೀನಿ. ಇದರಿಂದ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಆಧಾರ್ ಕಾರ್ಡ್ ಅನ್ನುವಂಥದ್ದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ನಮಗೆ ಏನೇ ಒಂದು ನಮ್ಮ ಕಂಪ್ಲೀಟ್ ಫ್ಯಾಮಿಲಿಯ ಒಂದು ಹಿಸ್ಟ್ರಿ ಆಗಿರ್ಬೋದು, ಅಥವಾ ನಮಗೇನಾದರೂ ಒಂದು ಐಡೆಂಟಿಟಿ ಬೇಕು ಅಂತಂದರೆ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ. ಈಗ ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಲಾಸ್ಟ್ ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈಗ ನೀವು ಎಲ್ಲೇ ಹೋದರೂ ಕೂಡ, ಅಂದರೆ ಈಗ ಹೋಟೆಲ್ ಬುಕ್ಕಿಂಗ್ ಹೋಗ್ತೀರಾ ಅಂತಂದರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಿ ಅಂತಾರೆ, ಅಥವಾ ಟ್ರೈನ್ ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ಎಲ್ಲೇ ಹೋದರೂ ಕೂಡ ಆಧಾರ್ ಕಾರ್ಡ್ ಅನ್ನ ಕೇಳುವಂಥದ್ದು ಕಡ್ಡಾಯ. ಬಟ್ ಈಗ ಗೌರ್ಮೆಂಟ್ ನಿಮಗೆ ಆಧಾರ್ ಕಾರ್ಡ್ ಆ್ಯಪ್ ಅನ್ನ ಲಾಂಚ್ ಮಾಡಿದೆ. ಇದು ವೆರಿಫೈಡ್ ಆಗಿರುತ್ತೆ, ಅದರ ಜೊತೆಗೆ ಸೇಫ್ ಕೂಡ ಆಗಿರುತ್ತೆ. ಇದನ್ನ ಕ್ವಿಕ್ ಆಗಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು, ಏನೇನು ಫಿಲ್ ಮಾಡಬೇಕು, ನಿಮಗೆ ಆಧಾರ್ ಕಾರ್ಡ್ ಅನ್ನುವಂಥದ್ದು ಹೆಂಗೆ ಒಂದು ಸಿಗುತ್ತೆ, ಇವೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಮೊದಲನೇದಾಗಿ, ಈಗ ನೀವು ಆಂಡ್ರಾಯ್ಡ್ ಆಗಿರ್ಬೋದು ಅಥವಾ ಐಫೋನ್ ಯೂಸರ್ಸ್ ಆಗಿದ್ರೆ iOS ಆಗಿರ್ಬೋದು, ಅಥವಾ ನೀವು ಆಂಡ್ರಾಯ್ಡ್ ಅಂತಂದ್ರೆ ಪ್ಲೇ ಸ್ಟೋರಿಗೆ ಹೋಗಿ ನೀವು ಜಸ್ಟ್ ಆಧಾರ್ ಅಂತ ಟೈಪ್ ಮಾಡಿ. ಸೊ ನಾನಿಲ್ಲಿ ಆಧಾರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ, ಆ ಲೋಗೋನೇ ಕ್ಲಿಕ್ ಮಾಡಿ. ಸೊ ಆಧಾರ್ ಅದಲ್ಲ, ಸೊ ಆಧಾರ್ ಅಂತಲೇ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಅಂತ ಕೊಟ್ಟಾಗ ನಿಮಗೆ ಆ್ಯಪ್ ಪೇಜ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ಆಪ್ಷನ್ಸ್ ಇದೆ. ಡಿಸ್ಕವರ್ ದ ಫೀಚರ್ಸ್ ಆಗಿರ್ಬೋದು. ಸೊ ಎಲ್ಲವೂ ಕೂಡ ನೆಕ್ಸ್ಟ್ 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 ಅನ್ನುವಂಥದ್ದು ಕೊಡಿ. ಅದಾದಮೇಲೆ ಇಲ್ಲಿ ಮೇಜರ್ ಆಗಿ ಎಂಟರ್ ಆಧಾರ್ ಅಂತ ಇರುತ್ತೆ. ಸೊ ಇಲ್ಲಿ ಐ ಆಮ್ ರೆಡಿ ಅನ್ನುವಂಥ ಒಂದು ಆಪ್ಷನ್ ಇದೆ. ಸೊ ನೋಡಿ, ಸೊ ಐ ವಿಲ್ ಡೂ ಲೇಟರ್ ಅಂತ ಇರುತ್ತೆ. ಇನ್ನೊಂದು ಐ ಆಮ್ ರೆಡಿ ಅನ್ನುವಂಥದ್ದು ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ ನಿಮ್ಮ ಆಧಾರ್ ಸಂಖ್ಯೆ ಏನಿರುತ್ತೋ ಅದನ್ನು ಎಂಟರ್ ಮಾಡಬೇಕಾಗತ್ತೆ. ಸೊ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಆಧಾರ್ನ ಎಂಟರ್ ಮಾಡಿದೆ. ಆಮೇಲೆ ಇಲ್ಲಿ ನಿಮಗೆ ಇನ್ನೊಂದು ಆಪ್ಷನ್ ಕಾಣುತ್ತೆ ನೋಡಿ, ಐ ಎಗ್ರಿ ಅನ್ನುವಂಥದ್ದು ಇರುತ್ತೆ. ಅದರ ಮೇಲೆ ಬಾಕ್ಸ್ ಮಾರ್ಕ್ ಇರುತ್ತೆ ಅಲ್ವಾ, ಅದರಲ್ಲಿ ಟಿಕ್ ಮಾಡಿ. ಸೊ ಅಲ್ಲಿ ಕೆಳಗಡೆ ಪ್ರೊಸೀಡ್ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ಎಲ್ಲ ಆ ಆಧಾರ್ದು ಏನಿರುತ್ತೋ ಅದೆಲ್ಲವನ್ನ ಒಮ್ಮೆ ಓದ್ಕೊಳ್ಳಿ. ಅದಾದಮೇಲೆ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿರುತ್ತೋ ಅದೆಲ್ಲವನ್ನ ಓದ್ಕೊಂಡಾದ್ಮೇಲೆ ಐ ಎಗ್ರಿ ಅನ್ನುವಂಥದ್ದು ಇರುತ್ತಲ್ಲ, ಅದ್ರ ಮೇಲೆ ಟಿಕ್ ಮಾರ್ಕ್ ಕೊಟ್ಟು ಪ್ರೊಸೀಡ್ ಅಂತ ಕೊಡಿ. ಸೊ ಇಷ್ಟೇ ಸಿಂಪಲ್. ಸೊ ಇಲ್ಲಿ ನಿಮಗೊಂದು OTP ಬರುತ್ತೆ, ಅಂದರೆ ನೀವು ಆಧಾರ್ಗೆ ಯಾವ ನಂಬರನ್ನು ಲಿಂಕ್ ಮಾಡಿದ್ದೀರೋ ಅದಕ್ಕೆ ನಿಮಗೊಂದು OTP ಬರುತ್ತೆ. ಸೊ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ಸೆಟ್ಟಿಂಗ್ ಅಪ್ ಅಂತ ಬರುತ್ತೆ, ಸೆಟ್ಟಿಂಗ್ ಅಪ್ ಪ್ಲೀಸ್ ವೆಯ್ಟ್ ಅಂತ ಇರುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇರುತ್ತೆ, ಸೆಂಡಿಂಗ್ ವೆರಿಫಿಕೇಶನ್ SMS, ವೆರಿಫೈಯಿಂಗ್ ಮೊಬೈಲ್ ನಂಬರ್. ಇದು ನೀವು ಕರೆಕ್ಟ್ ಆದಂಥ ಆಧಾರ್ ಕಾರ್ಡ್ಗೆ ಯಾವ ನಂಬರನ್ನು ಕೊಟ್ಟಿದ್ದೀರೋ ಅದೇ ನಂಬರನ್ನು ಕೊಟ್ಟಿದ್ರೆ ಅಲ್ಲೇ ಕಂಪ್ಲೀಟ್ ಆಗಿ ಪ್ರೊಸೆಸ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ, ಅಂದ್ರೆ ನಿಮ್ಮ ಫೇಸ್ ಏನಿರುತ್ತೋ ಅದನ್ನ ನೀವು ಕರೆಕ್ಟ್ ಆಗಿ ಮೊಬೈಲ್ ಮುಂದೆ ಇಟ್ಕೊಳ್ಬೇಕಾಗತ್ತೆ. ಸೊ ಕಂಪ್ಲೀಟ್ ಅದು ಸ್ಕ್ಯಾನ್ ಮಾಡುತ್ತೆ. ಸೊ ಗ್ರೀನ್ ಲೈಟ್ ಬರುತ್ತೆ, ಅಂದ್ರೆ ನಿಮ್ಮ ಕಂಪ್ಲೀಟ್ ಫೇಸ್ ಏನಿರುತ್ತೋ ಅದು ಸ್ಕ್ಯಾನ್ ಆದಾಗೆ ನೀವು ಹೇಗೆ ಆಧಾರ್ ಕಾರ್ಡ್ಗೆ ಫೋಟೋನ ಸಬ್ಮಿಟ್ ಮಾಡ್ತೀರೋ ಅದೇ ರೀತಿ ಇಲ್ಲೂ ಕೂಡ. ಸೊ ಒಮ್ಮೆ ನೀವು ಕಣ್ಣನ್ನ ಬ್ಲಿಂಕ್ ಮಾಡಬೇಕಾಗತ್ತೆ, ಅದು ಪ್ರೊಸೆಸ್ ಆದ್ಮೇಲೆ ಸೊ ಇಲ್ಲಿ ನಿಮಗೆ ಎಂಟರ್ ಯುವರ್ ನ್ಯೂ 6 ಡಿಜಿಟ್ ಪಿನ್ ಅಂತ ಇರುತ್ತೆ. ಅಂದ್ರೆ ಸಿಂಪಲ್, ನೀವು ಆಧಾರ್ ಆಪ್ ಅನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಸೆಕ್ಯೂರಿಟಿ ಪರ್ಪಸ್ಗೆ ನಾವು ಹೇಗೆ ಪಾಸ್ವರ್ಡ್ ಅನ್ನ ಇಟ್ಕೋತೀವೋ ಮೊಬೈಲ್ಗೆ, ಅದೇ ರೀತಿಯಾಗಿ ಇಲ್ಲೂ ಕೂಡ. ಸೊ ನೆನಪಲ್ಲಿ ಇಟ್ಕೊಳ್ಳಿ ಯಾವ ಪಾಸ್ವರ್ಡ್ ಅನ್ನ ಇಟ್ಟಿದ್ದೀರಾ ಅಂತ ಹೇಳ್ಕೊಂಡು. ಸೊ ನಾನು ನನ್ನ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಟೈಮ್ಸ್ ಕೇಳುತ್ತೆ ವೆರಿಫೈ ಮಾಡೋದಕ್ಕೆ, ಅಂದ್ರೆ ಕನ್ಫರ್ಮೇಷನ್ಗೆ. ಸೊ 2 ಸತಿ ನಿಮ್ಮ ಒಂದು ಸೆಕ್ಯೂರಿಟಿ ಪಿನ್ ಏನಿರುತ್ತೋ ಅದನ್ನ ಎಂಟರ್ ಮಾಡಿ. ಸೊ ಒನ್ಸ್ ನಿಮಗೆ ಈ ಆಪ್ ಓಪನ್ ಆದ್ಮೇಲೆ ಇಲ್ಲಿ ಮೊದಲನೇದಾಗಿ ನೋಡಿ ಸ್ಕಿಪ್ ಗೈಡ್ ಅಂತ ಬರುತ್ತೆ, ಅಂದ್ರೆ ಅದರ್ ಚೇಂಜ್ ಲ್ಯಾಂಗ್ವೇಜ್ ಅನ್ನುವಂಥ ಆಪ್ಷನ್ ಇರುತ್ತೆ, ಆಡ್ ಫ್ಯಾಮಿಲಿ ಮೆಂಬರ್ಸ್ ಅನ್ನುವಂಥ ಆಪ್ಷನ್ ಇರುತ್ತೆ, ವಿವ್ ಯುವರ್ ಆಧಾರ್ ಅನ್ನುವಂಥ ಆಪ್ಷನ್ ಇರುತ್ತೆ, ಶೇರ್ ಯುವರ್ ಆಧಾರ್ ಅಂತ ಇರುತ್ತೆ.
ಅದಾದಮೇಲೆ ಸ್ಕ್ಯಾನ್ QR ಕೋಡ್, ಅಂದರೆ ಈ ಒಂದು ಫೀಚರಲ್ಲಿ ಏನೇನಿದೆ ಆ್ಯಪಲ್ಲಿ ಅನ್ನುವಂಥದ್ದನ್ನು ಮೊದಲನೇದಾಗಿ ನಿಮಗೆ ಗೈಡೆನ್ಸನ್ನು ಕೊಡ್ತಾರೆ. ಸೊ ಇಲ್ಲಿ ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಅಬೌಟ್ ಆ್ಯಪ್ ಅನ್ನುವಂಥದ್ದು ಇರುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಪ್ರೈವಸಿ ಪಾಲಿಸಿ ಆಗಿರ್ಬೋದು, ಯೂಸೇಜ್ ಗೈಡೆನ್ಸ್ ಆಗಿರ್ಬೋದು, ಎಲ್ಲ ಡಿಟೇಲ್ ಆಗಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ನಿಮ್ಮ QR ಕೋಡ್ ಕಾಣಿಸುತ್ತೆ ನೋಡಿ, ಅದೇ ನಿಮ್ಮ ಆಧಾರ್ ಕಾರ್ಡ್ ಆಗಿರುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಸೊ ನೋಡಿ, ಇಲ್ಲಿ ನನ್ನ ಫೋಟೋ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಆಮೇಲೆ ಜೆಂಡರ್ ಆಗಿರ್ಬೋದು, ಅಡ್ರೆಸ್ ಪ್ರೂಫ್ ಆಗಿರ್ಬೋದು, ಜೊತೆಗೆ ನನ್ನ ಒಂದು ಆಧಾರ್ ಸಂಖ್ಯೆ ಕೂಡ ಇಲ್ಲೇ ಕಾಣಿಸ್ಕೊಳ್ಳುತ್ತೆ. ನಾನು ಅದನ್ನು ಅನ್ಮಾಸ್ಕ್ ಡಾಟಾ ಅಂತ ಕೊಡ್ತೀನಿ, ಅಂದರೆ ನಿಮಗೆ ಕಂಪ್ಲೀಟ್ ಡಿಜಿಟ್ ಇಲ್ಲಿ ಆಧಾರ್ ಕಾರ್ಡ್ ಕಾಣಿಸೋದಿಲ್ಲ. ಸೊ ಇದು ನಿಮಗೆ ಒಂದು ಗೌಪ್ಯತೆಯ ದೃಷ್ಟಿಯಿಂದ ಆಪ್ಷನ್ ಇಟ್ಟಿರುವಂಥದ್ದು. ಅದರ ಜೊತೆಗೆ ನಿಮ್ಗೆ ಇಲ್ಲಿ ಸ್ಕ್ಯಾನ್ QR ಕೋಡ್, ಅಂದರೆ ಬೇರೆಯವರಿಗೆ ನಿಮಗೆ ಆಧಾರ್ ಕಾರ್ಡ್ ತೋರಿಸ್ಬೇಕು ಅಂತಂದ್ರೆ ಅವ್ರು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಮ ಆಧಾರ್ ಪ್ರತಿ ಸಿಕ್ಬಿಡುತ್ತೆ. ಆ್ಯಂಡ್ ಲ್ಯಾಂಗ್ವೇಜ್ ನೋಡಿ, ಇಲ್ಲಿ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಮರಾಠಿ ಆಗಿರ್ಬೋದು, ಆಮೇಲೆ ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಆಪ್ಷನ್ಸ್ ಇದೆ. ಸೊ ನನಗೆ ಬೇಕಾದಂಥ ಇಲ್ಲಿ ಕನ್ನಡನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ಕನ್ನಡದಲ್ಲೇ ನಿಮಗೆ ಟೆಕ್ಸ್ಟ್ ಫಾರ್ಮೆಟಲ್ಲಿ ಬರುತ್ತೆ. ಸೊ ಅದರ ಜೊತೆಗೆ ನೋಡ್ಬೋದು ಅಪ್ಲಿಕೇಶನ್ ಬಗ್ಗೆ, ನಿಯಮಗಳು, ಷರತ್ತುಗಳಾಗಿರ್ಬೋದು, ಗೌಪ್ಯತಾ ನೀತಿ ಆಗಿರ್ಬೋದು, ಪ್ರತಿಕ್ರಿಯೆ ಆಗಿರ್ಬೋದು, ಎಲ್ಲವೂ ಇದರಲ್ಲಿ ನಿಮಗೆ ಡಾಟಾ ಸ್ಟೋರ್ ಆಗಿರುತ್ತೆ. ಸೊ ನಿಮಗೆ ಏನೇ ಒಂದು ಹೆಲ್ಪ್ ಬೇಕಿದ್ರೂ ಇದರಲ್ಲೇ ಇನ್ಫಾರ್ಮೇಷನ್ ಇರುವಂಥದ್ದು. ಅದರ ಜೊತೆಗೆ ಈಗ ನಿಮ್ಮ ಪ್ರೊಫೈಲನ್ನು ನೀವು ಹಂಚ್ಕೊಳ್ಬೇಕು ಅಂತಂದ್ರೂ ಕೂಡ ಇಲ್ಲಿ 3 ಆಪ್ಷನ್ ಇರುತ್ತೆ. ಅಂದರೆ ಇಲ್ಲಿ ನೋಡ್ಬೋದು, ಆಯ್ದ ಹಂಚಿಕೆ, ಅಂದರೆ ನಿಮಗೆ ಆಧಾರ್ ಕಾರ್ಡ್ ಸ್ಕ್ಯಾನ್ QR ಕೋಡ್ ಇರುತ್ತಲ್ಲ, ಅದನ್ನು ಮಾತ್ರ ನೀವು ಶೇರ್ ಮಾಡಬೇಕು ಅಂತಂದರೆ ಅದು ಕೂಡ ಆಪ್ಷನ್ ಇರುತ್ತೆ. ಅದಾದಮೇಲೆ ಸಂಪೂರ್ಣ ಹಂಚಿಕೆ, ನೀವು ನಿಮ್ಮ ಕಂಪ್ಲೀಟ್ ಆಧಾರ್ ಕಾರ್ಡನ್ನು ಇನ್ನೊಬ್ಬರಿಗೆ ಶೇರ್ ಮಾಡಬೇಕು ಅಂತಂದರೆ ಅದು ಆಪ್ಷನ್ ಇರುತ್ತೆ. ಆಧಾರ್ ಡೌನ್ಲೋಡ್ ಮಾಡಿ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ನಿಮಗೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅದು ಕೂಡ ಆಪ್ಷನ್ ಇಲ್ಲಿರುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಒಂದು ಹೆಸರಿದೆ ನೋಡಿ, ಈಗ ಚೈತ್ರ ಅನ್ನುವಂಥ ಆಪ್ಷನ್ ಇದೆಯಲ್ಲ, ಅದರ ಕೆಳಗಡೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸನ್ನು ಇದೇ ರೀತಿಯಾಗಿ ನೀವು ಆ್ಯಡ್ ಕೂಡ ಮಾಡ್ಕೊಳ್ಬೋದು. ಅಂದರೆ ಈಗ ನಿಮ್ಮ ತಂದೆ ತಾಯಿನೋ, ಅಣ್ಣ ತಂಗಿನೋ, ಯಾರನ್ನ ಕೂಡ ಅವರ ಒಂದು ಆಧಾರ್ ಸಂಖ್ಯೆ ಜೊತೆಗೆ ಸೇಮ್ ಈಗ ಯಾವ ರೀತಿ ಪ್ರೊಸೆಸ್ ಬಂತೋ ಅದೇ ರೀತಿಯಾಗಿ ಫೋಟೋ ವೆರಿಫಿಕೇಷನ್ ಇರುತ್ತೆ, ಅವರಿಗೆ OTP ಬರುತ್ತೆ. ಸೊ ಅದನ್ನು ಥ್ರೂ ಪ್ರೊಸೆಸ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಸೊ ಯಾರನ್ನ ಬೇಕಾದರೂ ಇಲ್ಲಿ ಆ್ಯಡ್ ಮಾಡ್ಬೋದು. ಇದು ನಿಮಗೆ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಸೊ ನಿಮಗೆ ಆ ಒಂದು ವೆಬ್ಸೈಟ್ ಲಿಂಕ್, ಅಂದರೆ ನಿಮಗೆ ಆಧಾರ್ ಆ್ಯಪ್ ಡೌನ್ಲೋಡ್ ಮಾಡಬೇಕು ಅಂತಂದರೆ ಅದರ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಇದು ನಿಮಗೆ ಈಗ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟೇ ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿ ಆಧಾರ್ ಆ್ಯಪ್ ಇದ್ದರೆ ತುಂಬ ಬೆನಿಫಿಟ್ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ, ಅಂದರೆ ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು, ಅಥವಾ ನಾವು ಸಡನ್ ಆಗಿ ಎಲ್ಲೋ ಹೊಡ್ತೀವಿ, ಎಲ್ಲೋ ಹೋದ್ಮೇಲೆ ನಿಮಗೆ ಆಧಾರ್ ಪ್ರತಿ ಬೇಕು ಅಂತ ಕೇಳಿದ್ರೆ ನಿಮ್ಮ ಕೈಯಲ್ಲಿ ಆಧಾರ್ ಪ್ರತಿ ಇರೋದಿಲ್ಲ. ಬಟ್ ಈ ರೀತಿಯಾಗಿ ಡಿಜಿಟಲಿ ನಿಮಗೆ ಆಧಾರ್ ಕಾರ್ಡ್ ಇತ್ತು ಅಂತಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ, ಅವ್ರಿಗೂ ಇನ್ಫಾರ್ಮೇಶನ್ ಸಿಕ್ಕದಂಗೆ ಆಗುತ್ತೆ. ಜೊತೆಗೆ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ನ ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.